ಸೊ ನಾನು ಈಗಾಗಲೇ ನಿನ್ನೆ ಬಳ್ಳಾರಿ ಮಾಧ್ಯಮ ಸ್ನೇಹಿತರು ಕೂಡ ಈ ವಿಷಯ ಮಾತಾಡಿದಾಗ ಹೇಳಿದ್ದೆ. ನಾನು ಈಗಲೂ ವಿಷಯ ಹೇಳುವುದೇನಂತಂದರೆ, ಇವಾಗ ಗಂಗಾವತಿಯಲ್ಲೂ ಕೂಡ ನಾನು ಪಂಚಮಶಾಲಿ ಹೋರಾಟದಲ್ಲಿ ಭಾಗಿಯಾಗಿ ಇಲ್ಲಿಗೆ ಬಂದಿರುವಂಥದ್ದು. ನಿನ್ನೆ ಅಂದರೆ ಮೊನ್ನೆ ಅಸೆಂಬ್ಲಿಯಲ್ಲಿ ನಾವೆಲ್ಲರೂ ಅಲ್ಲೇ ಕುಳಿತಾಗ ಅಧಿಕಾರಿ ADGP ಹಿತೇಂದ್ರ ಅಲ್ಲೇ ಬಂದುಬಿಟ್ಟು ತರಾತುರಿಯಾಗಿ ಮುಖ್ಯಮಂತ್ರಿಗಳನ್ನು ಕರೆದಲ್ಲಿ ಮಾತಾಡಿದ್ರು. ಮುಖ್ಯಮಂತ್ರಿಗಳು ಬಂದ ತಕ್ಷಣ ಹೊರಗಡೆ ಹೋಗಿ ಏನು ನಿರ್ದೇಶನ ಕೊಟ್ಟರು ಅನ್ನೋದು ಸ್ಪಷ್ಟವಾಗಿ ನಮಗೆ ಇವತ್ತು ಅರ್ಥ ಆಗುತ್ತೆ. ನಾವು ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕು ಅದು ಆಗೋಗಿತ್ತು. ಇವತ್ತು ನಮ್ಮ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಕೂಡ ಹೇಳಿರುವಂಥ ಒಂದು ವಿಚಾರ, ಮತ್ತು ಎಲ್ಲ ಪಂಚಮಶಾಲಿ ಸಮಾಜದ ಯುವಕರು ಕೂಡ ಇವತ್ತು ನಮ್ಮ ಗಂಗಾವತಿಯಲ್ಲಿ ಯಾರು ಪಾಲ್ಗೊಂಡಿದ್ರಲ್ಲ ಅವ್ರು ಹೇಳಿರುವಂಥ ಒಂದು ವಿಚಾರ, ರಾಣಿ ಚೆನ್ನಮ್ಮನ ವೃತ್ತಕ್ಕೆ ಬಂದು ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಬಂದು ಮನವಿ ಸ್ವೀಕಾರ ಮಾಡಿದರೆ ಪರವಾಗಿಲ್ಲ, ಇಲ್ಲಾಂದರೆ ನಾವು ಕೆಲವೊಬ್ಬರು ಪ್ರಮುಖರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಂದರೆ ಅದಕ್ಕೆ ಯಾವುದು ಕೂಡ ಅವರು ಸ್ಪಂದಿಸಲಿಲ್ಲ. ಜೊತೆಗೆ ಇದಕ್ಕಿದ್ದ ಹಾಗೇ ಪೊಲೀಸರೇ ಮಫ್ತಿ ಡ್ರೆಸ್ಸಲ್ಲಿ ಬಂದು ಇದ್ದಕ್ಕಿದ್ದಂಗೆ, ಅಂದರೆ ಇವರು ತುಂಬ ಶಾಂತಿಯುತವಾಗಿ ತಾವು 4-5 ವರ್ಷಗಳಿಂದ ಕೂಡ ಪಂಚಮಶಾಲಿಗಳು ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ ಭಾಳ ಶಾಂತಿಯುತವಾಗಿ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಪಾದಯಾತ್ರೆ ಮೂಲಕ ಆಗಿರ್ಬೋದು ಅಥವಾ ಸಭೆಗಳ ಮೂಲಕ ಆಗಿರ್ಬೋದು, ಎಲ್ಲಿ ಕೂಡ ಈ ರೀತಿ ಗಲಾಟೆಗಳಿಗೆ ಅವರು ಕೈ ಹಾಕಿದ್ದು ನಮ್ಮ ಇತಿಹಾಸದಲ್ಲಿ ಇಲ್ಲ. ಅಂಥದ್ದು ಇದ್ದಕ್ಕಿದ್ದಂಗೆ ಪೊಲೀಸರೇ ವಿಜೃಂಭಣೆಯಿಂದ ಅವರೇ ಕಲ್ಲುತೂರಾಟ ಮಾಡಿ ಇವ್ರ ಮೇಲೆ ಇವ್ರನ್ನ ಹೆದರಿಸಿ ಓಡಿಸೋವಂಥ ಕೆಲಸ ಮಾಡೋದಕ್ಕೆ ಇವತ್ತು ಅನಾಹುತ ಆಗಿರುವಂಥದ್ದು. ಮತ್ತು ಎಲ್ಲ ಟಿವಿಗಳಲ್ಲಿ ನಾವೇ ಕಣ್ಣಾರ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಆ ವಯಸ್ಸು ಕೂಡ ನೋಡಿದ್ದೇನೆ, ವೃದ್ಧರು ಯುವಕರಂತೂ ಕೂಡ ಭೇದ ಭಾವ ಇಲ್ದಾಗೇನೆ ಎಲ್ಲರನ್ನ ಒಂದು ಕಡೆ ಕೂಡಿ ಹಾಕಿ ಪೊಲೀಸರು ಎಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಲಾಠಿ ಚಾರ್ಜ್ ಮಾಡೋದ್ರ ಮೂಲಕ, ಯಾಕೆಂದರೆ ಇವತ್ತು 50-60 ಮಂದಿ ತೀವ್ರ ಗಾಯಗಳಾಗಿರುವಂಥವ್ರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥದ್ದು. ಬಟ್ ಬಹಳಷ್ಟು ಮಂದಿಗೆ ಒಂದು 1000 ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚು ಅವ್ರಿಗೆ ಕೈ ಕಾಲು ಎಲ್ಲ ಕಡೆ ಹೊಡೆತ ಬಿದ್ದು ಅವರೇ ಸ್ವತಃ ಅವ್ರ ಊರುಗಳಿಗೆ ಹೋಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ನಾವು ನೋಡಿದ್ದೀವಿ. 100ಕ್ಕೆ 100 ಇದರಲ್ಲಿ ನಾನು ನಿನ್ನೆ ಕೂಡ ಹೇಳಿದೆ, ಇವತ್ತು ಅದನ್ನೇ ಹೇಳಿದೆ. ನಾನು ಇವತ್ತೇ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎಲ್ಲ ನಮ್ಮ ಪಂಚಮಶಾಲಿ ಬಾಂಧವರಿಗೆ ಕ್ಷಮೆ ಯಾಚಿಸೋದ್ರ ಮೂಲಕ ಅವರು ಮೀಸಲಾತಿ ಬಗ್ಗೆ ಅವರ ಸ್ಪಷ್ಟ ನಿರ್ಧಾರ ಏನನ್ನೋದನ್ನು ಅವ್ರು ಹೇಳಬೇಕಾಗುತ್ತೆ. ಮತ್ತು ಅವ್ರ ಮೇಲೇ ಪೊಲೀಸ್ ಕೇಸ್ ಹಾಕಿರುವಂಥದ್ದು. ಇವತ್ತು ಯಾರು ಹೋರಾಟ ಮಾಡಿದಾರೋ, ಯಾರು ಗಾಯಾಳುಗಳಾಗಿದ್ದಾರೋ ಅವ್ರ ಮೇಲೇ ಇವತ್ತು ಮತ್ತೆ ಪೊಲೀಸ್ ಕೇಸ್ ಮಾಡಿರುವಂಥದ್ದು. ಇದು ತುಂಬ ಖಂಡನೀಯ ವಿಚಾರ. ಅವ್ರು ಇದನ್ನು ಬೇಗನೆ ಅವರು ನಾಳೆ ನಾಡಿದ್ರಲ್ಲಿ ಕ್ಷಮಾಪಣೆ ಅವ್ರು ಹೇಳಿಲ್ಲ ಅಂತಂದರೆ ರಾಜ್ಯ ಮಟ್ಟದಲ್ಲಿ ಇದು ಭಾಳ ದೊಡ್ಡ ಸ್ವರೂಪಕ್ಕೆ ತಗೊಳ್ಳುತ್ತೆ ಹೋರಾಟ. ಹಾಗಾಗಿ ರಾಜ್ಯದಲ್ಲಿ ಶಾಂತಿ ನೆಲೆಸೋ ದೃಷ್ಟಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳು ಕ್ಷಮಾಪಣೆ ಹೇಳೋದು ಉತ್ತಮ ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಸದನದಲ್ಲಿ ನನಗೆ ಇವತ್ತು ನಾಳೆ ಹನುಮಲೆ ನಮ್ಮ ಕ್ಷೇತ್ರದಲ್ಲಿ ಇರೋ ಕಾರಣ ಸೋಮವಾರದಿಂದ ನಾನು ಭಾಗಿಯಾಗ್ತೀನಿ.